ಹಾಂ ನೋಡಿ, ಕೇಂದ್ರ ಸರ್ಕಾರದವರಿಗೆ ಇತಿಮಿತಿ ಇಲ್ಲ. ಅವರು ಈ ತಿಂಗಳಲ್ಲೇ 2 ಸಾರಿ ಮಾಡಿದ್ದಾರೆ. ಇವಾಗ 29 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಿಜ, ನಮಗೂ ಅರ್ಥ ಆಗುತ್ತೆ. ಇಂಟರ್ನ್ಯಾಷನಲಿ ಅಲ್ಲಿ ಗ್ಯಾಸು ಬರೋದು ಕಡಿಮೆ ಆಗಿದೆ, ಇದು ಬರೋದು ಕಡಿಮೆ ಆಗಿದೆ, ಇದೆಲ್ಲ ಹೇಳ್ತಾ ಇದ್ದಾರೆ. ಮಧ್ಯೆ ಒಂದು ಶಿಪ್ ಪಾಸ್ ಆಗಿಬಿಟ್ರೆ ದೊಡ್ಡದಾಗಿ ಪಬ್ಲಿಸಿಟಿ ಕೊಡ್ತಾರೆ. ಆಯಿತಾ? ರಷ್ಯನ್ ಆಲ್ಟರ್ನೇಟಿವ್ ಇದೆ ಅಂತ ಹೇಳ್ತಾರೆ, ಮತ್ತು ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಇದೆ ಅಂತ ಹೇಳ್ತಾರೆ. ಇದೆಲ್ಲ ನಾವು ಎಕ್ಸಾಮಿನ್ ಮಾಡಿ, ಈಗ ಈ ಜನಸಮುದಾಯಕ್ಕೆ ಅವರ ಯೋಗಕ್ಷೇಮ ನೋಡ್ಕೋಬೇಕಲ್ಲ. ಎಷ್ಟು ಸಾರಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ, ಅದಕ್ಕೆ ಜಸ್ಟಿಫೈ ಮಾಡಬೇಕಲ್ಲ. ಇಂಟರ್ನ್ಯಾಷನಲ್ಲು ಬ್ಯಾರಲ್ಗೆ ಇಷ್ಟು ಅಂತ ಹೇಳಿ ರೇಟ್ಗಳು ಜಾಸ್ತಿ ಆಯಿತು, ಕಮ್ಮಿ ಆಯಿತು, ಅದನ್ನು ಅಂದಾಜು ನೋಡಬೇಕು. ಆಲ್ರೈಟ್, ಅಷ್ಟು ಎಲ್ಲ ಆಗಿದೆ, ನೀವು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಅಬ್ಸರ್ವ್ ಮಾಡಿಕೊಂಡು ಜನದ ಇಂಟ್ರೆಸ್ಟನ್ನು ಕಾಪಾಡಿ. ಪೆಟ್ರೋಲ್ ಪ್ರೈಸ್, ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡೋದು ನೀವು. ಸ್ಟೇಟ್ ಗೌರ್ಮೆಂಟ್ಸ್ಗಳು ಅಬ್ಸರ್ವ್ ಮಾಡಿ ಅಂದರೆ ಅದು ಹೆಂಗೆ ಸಾಧ್ಯ ಆಗುತ್ತೆ? ಸ್ಟೇಟ್ ಗೌರ್ಮೆಂಟ್ಗಳಿಗೆ ಅಷ್ಟೊಂದು ಹಣ ಇದೆಯಾ ಅವರ ರಿಸೋರ್ಸಸ್ನಲ್ಲಿ? ಅದರಿಂದ ಇದು ಏನವ್ರೇನು ಪ್ರೈಸಸ್ ಎಲ್ಲ ಈಗ ರೈಸ್ ಮಾಡಿದ್ದಾರೆ, ಅದನ್ನು ಅವರು ಅಬ್ಸರ್ವ್ ಮಾಡ್ಕೋಬೇಕು. ಕೇಂದ್ರ ಸರ್ಕಾರ ಅಬ್ಸರ್ವ್ ಮಾಡಿ ಹೆಚ್ಚು ಮಾಡಿದಾಗೆ ಜನಸಮುದಾಯದ ಹಿತವನ್ನು ಕಾಪಾಡಬೇಕು. ಸರ್, ತುಮಕೂರು ಡಿಸ್ಟಿಕಲ್ಲಿ ಈಗ ಕಳೆದ ಒಂದು 3 ದಿನದ ಹಿಂದೆ ಈ ಭಯೋತ್ಪಾದಕರ ಸಿಂಪಥೈಸರ್ಸ್ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಮೀನ್ಸ್ ದಾವಣಗೆರೆಯೊಬ್ಬರು ಮತ್ತು ಇಲ್ಲಿ ಲೋಕಲ್. ಅದು ಏನು ಅಪ್ಡೇಟು ಸರ್? ಅದು ಅಂದರೆ ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದಾರೆ ಎಸ್ ಪಿ ಅವರು. ಅದು ನೀವು ಆ್ಯಸ್ ಎ ಮಿನಿಸ್ಟರ್ ಏನು ಸರ್ ಅದು? ಈಗ ನಾನೇನು ಹೇಳಂಗಿಲ್ಲ. ಅಲ್ಲ ಸರ್, ನೀವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಲ್ಲ, ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದರೂ ಕೂಡ ಅದು ಮಾಹಿತಿ ಅವರು ಎಸ್ ಪಿ ಅವರಿಗೆ ಮತ್ತು ಹಿರಿಯ ಅಧಿಕಾರಿಗಳಿಗಿರುತ್ತೆ. ಅಲ್ಲ, ಮೇಲ್ನೋಟಕ್ಕೆ NIನವ್ರು ಬಂದಿದ್ದರು, ಅವ್ರು ಬಂದಿದ್ರು, ಇವ್ರು ಬಂದಿದ್ರು ಅಂತ ಹೇಳ್ಬೋದು. ಡೀಟೇಲ್ಸ್ ಎಲ್ಲ ಈಗ ಅವರು ಅಶೋಕ್ ಅವ್ರಿಗೆ ನನಗೆ ಡೀಟೇಲ್ಸ್ ಹೇಳಲ್ಲ. ಅವರೆಲ್ಲ ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಹೇಳ್ತಾರೆ. ನಾನು ಮಾಧ್ಯಮದಲ್ಲಿ ನೋಡಿದೆ, ಅವರು ಯಾರೋ ಬೇರೆ ರಾಜ್ಯದವರಿಗೆ, ಮಧ್ಯಪ್ರದೇಶದವರಿಗೆ ತಯಾರು ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ರಂತೆ. ಅದು ಸರಿಯಾದ ಸಮಯಕ್ಕೆ ಬರಲಿಲ್ಲ, ಅವರು ಓಡೋಗ್ಬಿಟ್ಟಿದ್ದಾನೆ ಅವನು. ಅದನ್ನು ಸರಿಯಾಗಿ ವೈಸ್ ಚಾನ್ಸಲರ್ ಅವರು ಅಥವಾ ಸಂಬಂಧಪಟ್ಟವರು ಅದನ್ನು ಸರಿಯಾಗಿ ಗಮನಿಸಬೇಕಾಗಿತ್ತು. ಅಲ್ಲಿ ಒಂದಿಷ್ಟು ತಪ್ಪಾಗಿದೆ. ಯಾಕೆಂದರೆ ಚಿನ್ನದ ಪದಕ ನೀವು ಅನೌನ್ಸ್ ಮಾಡಿದ್ಮೇಲೆ ಚಿನ್ನದ ಪದಕ ಕೊಡಬೇಕು. ಈಗ ನಾವೆಲ್ಲ ಚಿನ್ನದ ಪದಕ ತೊಗೊಂಡಿದ್ದವರು, ನಮಗೆ ಕಾಯ್ಕೊಂಡು ನಮಗೆ ಖುಷಿಯಾಗಿ ಚಿನ್ನದ ಪದಕ ಬಂತೆ ಅಂತ ಇದ್ದವ್ರು ನಾವೆಲ್ಲ. ಆ ಟೈಮಲ್ಲಿ ಕೊಡಲಿಲ್ಲ, ಇನ್ಯಾವಾಗ ಕೊಡೋದು? ಹಾಂ, ಅದು ಕೊಡ್ಬೋದು, ಮಕ್ಕಳಿಗೆ ಕೊಡ್ತಾರೆ ಅನಿಸುತ್ತೆ. ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಲ್ಲ, ತಡವಾಗಾದರೂ ಕೊಡ್ತಿದ್ದಾರಲ್ಲ. ಕೊಡ್ದೇ ಇದ್ದಿದ್ರೆ ಏನು ಮಾಡೋದು? ಅದನ್ನು ಪರಿಶೀಲನೆ ಮಾಡೋಣ, ಅದನ್ನು ವಿಚಾರ ಮಾಡೋಣ. ಯಾಕೆ ನಮ್ಮ ರಾಜ್ಯದಲ್ಲಿ ಇಲ್ವಾ ಮಾಡೋದಕ್ಕೆ? ನಮ್ಮ ರಾಜ್ಯದಲ್ಲಿ ಮಾಡ್ತಾರೆ. ಟೆಂಡರ್ ಕರೆದಿದ್ರು ಅಂತೇಳಿ ಟೆಂಡರ್ನಲ್ಲಿ ಅವ್ರಿಗೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಟೆಂಡರ್ ಕರೆದಾಗ ಅವರು ಗ್ಲೋಬಲ್ ಟೆಂಡರು, ಆಮೇಲೆ ಅದು ನ್ಯಾಷನಲ್ ಟೆಂಡರು, ಆ ಥರ ಏನೋ ಇರುತ್ತಲ್ಲ. ಅವರು ಬರೀ ರಾಜ್ಯದ ಟೆಂಡರ್ ಕರೆದಿದ್ರೆ ಸಾಕಾಗಿತ್ತೇನೋ. ನಮ್ಮಲ್ಲೂ ಇದ್ದಾರಲ್ಲ ಒಳ್ಳೊಳ್ಳೆ ಆರ್ಟಿಸ್ಟು, ಕಲೆಗಾರರೆಲ್ಲ ಇದ್ದಾರೆ.